ಓಂ ಗಂಗಾ ಪೃಥ್ವಿ ವಾಯುರಗ್ನೇಃ ಆಕಾಶದ್ವಯಂ ಹಾಗ್ನೇರಪಹಾದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವಪಾರ್ವತಿ ನಮಃ. ಅಷ್ಟದಿಕ್ಪಾಲಕರೇ, ಅಷ್ಟವಸುಗಳೇ, ನವಗ್ರಹಾದಿ ದೈವೇ ನಮಃ. ಮಾತಾ ಪಿತಾ ಗುರು ಋಷಿ ದೈವೇ ನಮಃ. ಓಂ. ಸರ್ವರಿಗೂ ಶುಭೋದಯ. ನಾನು ನಿಮ್ಮ ಖ್ಯಾತ ಆಸ್ಟ್ರಾಲಜರ್ಸ್ ಪಂಡಿತ್ ಮಹಾದೇವ್ ಗುರೂಜಿ. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಿನ್ನೆ ಒಂದು ದಿನದಲ್ಲಿ ಸುಮಾರು 300ಕ್ಕೂ ಅಧಿಕ ಮೊಬೈಲ್ ಕರೆಗಳು ನಮಗೆ ಬಂದಿತ್ತು. ಪ್ರತಿಯೊಬ್ಬರ ಸಮಸ್ಯೆಗಳು ಬೇರೆ ಬೇರೆ ಥರದ ರೀತಿಯಲ್ಲಿ ಇತ್ತು. ಅದರಲ್ಲಿ ಹೆಚ್ಚಿನವರು ಈ 300ಕ್ಕೂ ಅಧಿಕ ಕರೆಗಳಲ್ಲಿ ಅವರ ಸಮಸ್ಯೆಗೆ ಪರಿಹಾರಕ್ಕಾಗಿ ಬಂದಂತಹವರು ಒಂದು 20%. ಇನ್ನು 80% ಜನರ ಮನಸ್ಥಿತಿ ಹೇಗಿತ್ತು ಅಂದರೆ, ಈ ನಮ್ಮ ಸರ್ಕಾರ ಫ್ರೀ ಬಸ್ಸು ಫ್ರೀ ರೇಷನ್ ಕೊಟ್ಟಿದೆಯಲ್ಲ, ಆ ರೀತಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಟೈಮನ್ನು ವೇಸ್ಟ್ ಮಾಡಿ ಅವರ ಪ್ರಾಬ್ಲಮ್ಗಳನ್ನು ಹೇಳೋದು. ಕೊನೆಗೆ ನೋಡಿ, ಒಂದು ದಕ್ಷಿಣೆ ಅಂತ ಇರ್ತದೆ, ಅದು ಗುರುದಕ್ಷಿಣೆ. ಅದನ್ನು ಫ್ರೀಯಾಗಿ ಹೇಳೋದಕ್ಕೂ ಆಗೋದಿಲ್ಲ, ನೀವು ಕೇಳಬಾರದು. ಇಷ್ಟು ಒಂದು ದಕ್ಷಿಣೆ ಅಂತ ಹಾಕ್ತದೆ ಅಂದ ತಕ್ಷಣ ಕಳಿಸ್ಕೊಡ್ತೀವಿ ಅಂತ ಹೇಳೋರು ಒಂದಷ್ಟು ಜನ, ಬರ್ತೀವಿ ನಿಮ್ಮದು ಲೊಕೇಶನ್ ಕಳಿಸಿ ಅಂತ ಹೇಳೋರು ಒಂದಷ್ಟು ಜನ, ಹಾಗೆ ಸುಮ್ಮನೆ ಆಗೋರು ಒಂದಷ್ಟು ಜನ. ನಮ್ಮ ಜನರು ಈ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಯಾವುದನ್ನೇ ಆಗಲಿ, ಯಾವುದೇ ಋಣಗಳನ್ನು ಇಟ್ಕೋಬಾರ್ದು. ಜನರಿಗೆ ಯಾವಾಗ ಮುಕ್ತಿ ಸಿಗುವುದಿಲ್ಲ ಅಂದರೆ, ನಾವು ಮಾತೃಋಣ, ಪಿತೃಋಣ, ಗುರು ಋಣ, ದೈವ ಋಣ, ಈ ಮಹಾಪಂಚಭೂತಗಳ ಋಣ ಅಥವಾ ಬೇರೆಯವರ ಋಣ ನಮ್ಮಲ್ಲಿ ನಾವು ಇಟ್ಕೊಂಡು ನಾವು ಸತ್ತಾಗ ಋಣಮುಕ್ತರಾಗದೆ ನಮಗೆ ಮುಕ್ತಿ ಸಿಗುವುದಿಲ್ಲ. ಆದರೆ ನಮ್ಮ ಜನರಿಗೆ ಎಲ್ಲದೂ ಕೂಡ ಉಚಿತವಾಗಿ ಸಿಗಬೇಕು. ಅದೇ ಅವರು ಮಾಡುವಂತಹ ಯಾವುದೇ ಒಂದು ವ್ಯವಹಾರಗಳಿಗೆ ಅವ್ರಿಗೆ ಆದಾಯ ಬರಬೇಕು ಅನ್ನುವಂತಹ ಮನಸ್ಥಿತಿ, ಇದರಿಂದ ಹೊರಗಡೆ ಬರಬೇಕು. ಇನ್ನು ಕೆಲವರಿಗೆ ಜ್ಯೋತಿಷ್ಯದಲ್ಲಿ ಅರ್ಧ ನಂಬಿಕೆ ಉಳ್ಳುವಂತಹವರು, ಇನ್ನು ಕೆಲವರು ತುಂಬ ಕಡೆ ಜ್ಯೋತಿಷ್ಯಗಳನ್ನು ಕೇಳಿ ಕವಡೆ ಶಾಸ್ತ್ರಗಳು, ಅಂಗೈ ಶಾಸ್ತ್ರಗಳು, ಮುಖಚರ್ಯ ಶಾಸ್ತ್ರಗಳು, ಗಿಡಿ ಶಾಸ್ತ್ರಗಳು, ಬೇರೆ ಬೇರೆ ಥರದ ಬಳಿ ಹೋಗಿ ಅಲ್ಲಿ ಅವರಿಗೆ ಸರಿಯಾದ ಮಾಹಿತಿ ಸಿಕ್ಕದೆ ಈ ಜ್ಯೋತಿಷ್ಯ ಶಾಸ್ತ್ರವೇ ಸುಳ್ಳು ಅಂತ ಹೇಳೋರು ಮತ್ತೊಂದಷ್ಟು ಮಂದಿ, ಅಥವಾ ನಂಬಿಕೆಯನ್ನು ಕಳ್ಕೊಂಡಿರುವಂತಹವರು ಹಲವಾರು ಮಂದಿ. ಪ್ರಿಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರ, ಆಸ್ಟ್ರಾಲಜಿ ಅನ್ನುವುದು ಆಕಾಶಕಾಯಗಳಾದಂತಹ ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳ ಸ್ಥಾನ ಹಾಗೂ ಚಲನೆಯನ್ನು ಆಧರಿಸಿ ಮಾನವನ ಅವನ ಆ್ಯಟಿಟ್ಯೂಡ್, ಬಿಹೇವಿಯರ್ಸ್, ಜೀವನ, ನಡವಳಿಕೆ, ಲೈಫು ಮತ್ತು ಈ ಭೂಮಿಯ ಮೇಲೆ ನಡೆಯುವಂತಹ ಘಟನೆಗಳ ಮೇಲೆ ಈ ಸೂರ್ಯ, ಚಂದ್ರ, ಈ 9 ಗ್ರಹಗಳೇನಿದೆ ಹಾಗೂ ಈ ಘಟನೆಗಳಿಗೆ ಭೂಮಿಯ ಮೇಲೆ ನಡೆಯತಕ್ಕಂತಹ ಘಟನೆಗಳಿಗೆ ಅದು ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಅನ್ನುವುದನ್ನು ಅಧ್ಯಯನ ಮಾಡುವಂತಹ ಪ್ರಾಚೀನ ಶಾಸ್ತ್ರವೇ ಈ ವೈದಿಕ ಜ್ಯೋತಿಷ್ಯ ಅಂತ ಹೇಳ್ತೀವಿ. ಇದು ಒಂದು ಪ್ರಾಚೀನ ಶಾಸ್ತ್ರ, ಇದನ್ನು ನಾವು ವೈದಿಕ ಜ್ಯೋತಿಷ್ಯ ಅಂತ ಹೇಳ್ತೀವಿ. ಜ್ಯೋತಿ ಅಂದರೆ ಬೆಳಕು. ಜ್ಯೋತಿಷ್ಯವು ವ್ಯಕ್ತಿಯೊಬ್ಬನ ಜನನದ ದಿನಾಂಕ, ತಿಂಗಳು, ವರ್ಷ, ಮೀನ್ಸ್ ಡೇಟ್ ಆಫ್ ಬರ್ತ್ ಹಾಗೂ ಹುಟ್ಟಿದ ಟೈಮ್, ಸಮಯ,
ಹಾಗೂ ಪ್ಲೇಸ್ ಸ್ಥಳ ಇವುಗಳನ್ನು ಆಧರಿಸಿ ನಕ್ಷತ್ರಗಳು ಗ್ರಹಗಳ ಚಲನೆಗಳನ್ನು ಆಧರಿಸಿ ಸ್ಥಿತಿಗತಿಗಳನ್ನು ಲೆಕ್ಕಾಚಾರ ಮಾಡಿ ಜನ್ಮ ಕುಂಡಲಿ ಸೊ ಬರ್ತ್ ಚಾರ್ಟ್ ಇದನ್ನು ಸಿದ್ಧಪಡಿಸುವಂತಹದ್ದೇ ಜಾತಕ. ಇದರಲ್ಲಿ 2 ಟೈಪ್ ಇದೆ, 2 ತರಹ ಇದೆ. ಖಗೋಳ ವಿಜ್ಞಾನ ಆಸ್ಟ್ರೋನಮಿ ಅಂದರೆ ಗ್ರಹ ನಕ್ಷತ್ರಗಳ ನೈಜ ಚಲನೆ ಮತ್ತು ಸ್ಥಾನಗಳನ್ನು ಗುರುತಿಸುವುದು. ಫಲಜ್ಯೋತಿಷ್ಯ ಆ ಸ್ಥಾನಗಳ ಆಧಾರದ ಮೇಲೆ ವ್ಯಕ್ತಿಯ ಒಂದು ಭವಿಷ್ಯ, ಸ್ವಭಾವ ಮತ್ತು ಅವನ ಜೀವನವನ್ನು ಹೇಳುವಂತಹದ್ದು. ಜ್ಯೋತಿಷ್ಯದಲ್ಲಿ 27 ನಕ್ಷತ್ರಗಳು, ನಕ್ಷತ್ರ ಪಾದ, 12 ರಾಶಿಗಳು ಮತ್ತು 9 ಗ್ರಹಗಳ ಮೇಲೆ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಈ ಲೆಕ್ಕಾಚಾರದ ಆಧಾರದ ಮೇಲೆ ಈ ಭೂಮಿಯ ಮೇಲೆ ನಡೆಯುವಂತಹ ಘಟನೆಗಳು, ಮನುಷ್ಯನ ಮೇಲೆ ಯಾವ ಯಾವ ಗ್ರಹಗಳ ಪ್ರಭಾವ ಹೇಗೆ ಬೀರ್ತದೆ, ಹಾಗೆ ಮ್ಯಾರೇಜು, ಗೃಹ ಪ್ರವೇಶ, ವ್ಯಕ್ತಿಯ ಜೀವನದಲ್ಲಿ ಆಗಬಹುದಾದಂತಹ ಏಳು ಬೀಳುಗಳಿಗೆ ಕಾರಣ, ಸಕ್ಸಸ್ಗೆ ಕಾರಣಗಳೇನು ಅಥವಾ ತೊಂದರೆಗಳಿಗೆ ಕಾರಣ ಏನು, ಇದೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಪ್ರಿಯ ಬಂಧುಗಳೇ, ಹಾಗಾಗಿ ನಿನ್ನೆ ಪಾಪ 1-2-3 ಜನ ಬಂದಿದ್ದರು. ನಾನು ಪ್ರತಿಯೊಬ್ಬರಿಗೂ ಹೇಳಿದೆ, ನನಗೆ ಕರೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ನಿಮ್ಮ ಬಳಿ ನಿಮ್ಮ ಮಗಂದು ಸಂಬಂಧಿಕರದು ಯಾರದೇ ಆಗಿರಬಹುದು ಡೇಟ್ ಆಫ್ ಬರ್ತು ಮತ್ತು ಎಕ್ಸ್ಪೆಷಲಿ ಹುಟ್ಟಿದ ಸಮಯ ಸರಿಯಾಗಿ ಇದೆಯಾ ನೋಡಿ. ಆ ಥರ ಇದೆ ಅಂದರೆ ನೀವು ನೇರವಾಗಿ ಬಂದರೆ, ನೀವು ಯಾರ ಜ್ಯೋತಿಷ್ಯವನ್ನು, ಯಾರ ಭವಿಷ್ಯವನ್ನು, ಯಾರ ಕುಂಡಲಿ ಬಗ್ಗೆ ಕೇಳ್ತಾ ಇದ್ರು ಆ ವ್ಯಕ್ತಿಯನ್ನು ನಾವು ಕರ್ಕೊಂಡು ಬಂದರೆ, ಅಂತಹವ್ರನ್ನ ಕರ್ಕೊಂಡು ಬಂದರೆ, ನೀವು ಇನ್ಯಾರೊಬ್ಬರ ಬದಲು ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದರೆ, ನಾವು ಏನು ಈ ಕುಂಡಲಿ ಹಾಕಿ ಜ್ಯೋತಿಷ್ಯವನ್ನು ಹೇಳ್ತೀವಿ, ಭವಿಷ್ಯವನ್ನು ಹೇಳ್ತೀವಿ, ಪಿನ್ ಟು ಪಿನ್ ಅವರ ಆ್ಯಟಿಟ್ಯೂಡು, ಬಿಹೇವಿಯರ್ಸು, ಅವರ ವೃತ್ತಿ, ಅವ್ರದ್ದು ಡೇ 1 ಎಂಡ್ ಆಫ್ ದಿ ಡೇ ತನಕ ಅವರ ಆ್ಯಟಿಟ್ಯೂಡ್ ಹೇಗಿದೆ, ಬಿಹೇವಿಯರ್ಸ್ ಹೇಗಿದೆ, ಅವ್ರ ಹೆಲ್ತ್ ಹೇಗಿದೆ, ಆರೋಗ್ಯ ಹೇಗಿದೆ, ಎಜುಕೇಷನ್ ಹೇಗಿದೆ, ಅವರು ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಸೊ ಅವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ, ಸೊ ಅವ್ರಿಗೇನಾದರೂ ದೋಷಗಳಿದೆಯಾ, ತುಂಬ ದೋಷಗಳಿರ್ತದೆ, ಆ ದೋಷಗಳೇನಾದರೂ ಇದೆಯಾ, ಇದೆಲ್ಲವನ್ನು ನಾವು ಅವರನ್ನೇ ಕೇಳಿದ್ರೆ ಅವರಿಗೆ ಆ ಅನುಭವ ಆಗಿರ್ತದೆ, ಆ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ. ಅವರ ಭಾವನೆಗಳು, ಫೀಲಿಂಗ್ಗಳನ್ನು ನಮ್ಮ ಹತ್ರ ಕೆಲವರು ಓಪನ್ ಅಪ್ ಆಗಿ ಹೇಳ್ತಾರೆ, ಕೆಲವರು ಓಪನ್ ಅಪ್ ಆಗಿ ಹೇಳೋದಿಲ್ಲ. ನೇರವಾಗಿ ನಾವು ಅವರನ್ನ ಪ್ರಶ್ನೆ ಕೇಳಿದ್ರೆ ಗೊತ್ತಾಗ್ತದೆ ನಾವು ಹೇಳ್ತಾ ಇರುವಂತಹ ಈ ಜ್ಯೋತಿಷ್ಯ ಸುಳ್ಳ ಅಥವಾ ರೈಟಾ ಅಥವಾ ರಾಂಗ್ ಅಂತೇಳಿ ಅವರು ಜಸ್ಟಿಸ್ ಮಾಡ್ತಾರೆ. ಅದನ್ನು ಬಿಟ್ಟು ಅವರ ತಂದೆ ತಾಯಿಗಳು ಬೇರೆಯವ್ರು ಯಾರಾದರೂ ಬಂದು ಬೇರೆಯವ್ರ ಹತ್ರ ಕೇಳಿದಾಗ, ಸೊ ನೋಡಿ ನಿಮ್ಮ ಮಗಂದು ಜಾತಕ ಹೇಗಿದೆ, ನಿಮ್ಮ ಮಗಳದು ಆ್ಯಟಿಟ್ಯೂಡ್ ಹೇಗಿದೆ, ಅವ್ರ ನಡವಳಿಕೆ ಹೇಗಿದೆ, ಅವ್ರ ಬಿಹೇವಿಯರ್ಸ್ ಹೇಗಿದೆ, ಗುಡ್ ಆರ್ ಬ್ಯಾಡ್ ಇದೆ ಅಂತ ಹೇಳಿದಾಗ, ಇಲ್ಲ ಸ್ವಾಮಿ ಆ ಥರ ಏನಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಅಂದರೆ ಒಬ್ಬ ಮನುಷ್ಯನ ಅದು ಪ್ರತಿಯೊಬ್ಬ ಹ್ಯೂಮನ್ಸ್ ಏನಿದ್ದಾರೆ, ಪ್ರತಿಯೊಬ್ಬ ಮನುಷ್ಯನ ಗುಣ ಸ್ವಭಾವಗಳು ತುಂಬಾ ಬದಲಾಗ್ತಾ ಇರ್ತವೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿರ್ತದೆ. ಹಾಗಾಗಿ ಬೇರೆಯವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಬೇರೆಯವ್ರ ಮನಸ್ಸು ನನ್ನ ಮಗಂದು, ಮಗಳದು ಅಥವಾ ಇನ್ಯಾರ್ದಾರು ಅವ್ರ ಸಂಬಂಧಿಕರದು, ಸ್ನೇಹಿತರದು, ಎಕ್ಸೆಟ್ರಾ ಎಕ್ಸೆಟ್ರಾ, ಇವರ ಮನಸ್ಸಿನಲ್ಲಿ ಏನು ತುಮಲಗಳು ನಡೀತಾ ಇದೆ, ಏನು ಕಷ್ಟಗಳಾಗ್ತಾ ಇದೆ, ಏನು ಸುಖಗಳಾಗ್ತಾ ಇದೆ, ಅಥವಾ ಭಾವನೆಗಳೇನಿದೆ, ಅವ್ರ ಫೀಲಿಂಗ್ ಏನಿದೆ,
ಅದನ್ನು ಪೇರೆಂಟ್ಸ್ಗೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕೆಂದರೆ ಅವರು ಇವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಒಂಥರ, ಸೊಸೈಟಿಗೆ ಕಾಣಿಸ್ಕೊಳ್ಳೋದೇ ಒಂಥರ, ಅವರ ಒಳ ನಡವಳಿಕೆನೇ ಬೇರೆ ಥರ ಇರ್ತದೆ. ಹಾಗಾಗಿ ನೀವು ಜ್ಯೋತಿಷ್ಯ ಕೇಳುವಂಥವ್ರು ನಂಬರ್ ಒನ್, ನೀವು ಯಾರ ಕೇಳಬೇಕು, ಯಾರ ಭವಿಷ್ಯ ಕೇಳಬೇಕು ಅಂತೀರೋ ಆ ಪರ್ಸನನ್ನು ಕರ್ಕೊಂಡು ಬನ್ನಿ. ನಾವು ಕುಂಡಲಿನ ಹಾಕಿ ನಾವು ಅವ್ರನ್ನ ಕ್ವಶನ್ ಮಾಡಿದಾಗ ಅವರು ಒಪ್ಕೊಳ್ಳೋದಕ್ಕೆ ಅಥವಾ ರಿಜೆಕ್ಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ ನಾವು ಹಾಕಿದಂತಹ ಕುಂಡಲಿನಲ್ಲಿ ಈ ಮನುಷ್ಯ ಎಷ್ಟು ಹೌದು ನೀವು ಹೇಳ್ತಾ ಇರೋದು ಸತ್ಯ ಅಂತ ಹೇಳ್ತಾರೋ, ಅಥವಾ ನೀವು ಹೇಳ್ತಾ ಇರೋದು ನನಗೆ ಇದು ಸೂಟ್ ಆಗೋದಿಲ್ಲ, ಇದು ಸುಳ್ಳು ಅಂತ ಹೇಳ್ತಾರೋ, ಅದನ್ನು ನಾವು ಒಂದು ಕಡೆ ಟಿಕ್ ಮಾಡಿಕೊಂಡು ಇದ್ರ ಬಗ್ಗೆ ನಾವು ರಿಸರ್ಚ್ ಮಾಡಬೇಕಾಗಿದೆ. ಸೊ ಈ ಜ್ಯೋತಿಷ್ಯ ಅನ್ನುವಂತಹದ್ದು ಸುಳ್ಳಲ್ಲ. ನಾನು ಇವಾಗ ಹೇಳಿದ್ನಲ್ಲ, ಜ್ಯೋತಿಷ್ಯ ಹೇಳೋರು ಸುಳ್ಳು. ಅವ್ರಿಗೆ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ನಾವು ಹೇಗೆ ಅಕೌಂಟ್ಸು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಎಷ್ಟು ಡಿಫಿಕಲ್ಟ್ ಇರ್ತದೋ, ಎಷ್ಟು ಕಷ್ಟ ಇರ್ತದೋ, ಸ್ವಲ್ಪ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆದರೆ ಎಲ್ಲ ಹೇಗೆ ಉಲ್ಟಾ ಆಗ್ತದೋ ಅದೇ ರೀತಿ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್, ತುಂಬ ಕಷ್ಟ ಇದು. ಹಾಗಾಗಿ ನಿಮಗೆ ಒಂದು ದಕ್ಷಿಣೆ ಅಂತ ಕೇಳಿದ್ರೆ ಎಷ್ಟು ಏನೋ 500 1000 ಕೇಳಿದ್ರೆ ಸೊ ಸುಮ್ಮನೆ ಆಗಿಬಿಡ್ತೀರಿ. ಅದೇ ಫ್ರೀ ಅಂತ ಅಂದರೆ ನೆನ್ನೆ 300 ಕಾಲು ಬಂದಿತ್ತು, 1000 ಕಾಲು ಬರ್ತದೆ. ಈ ಮನಸ್ಥಿತಿಯಿಂದ ಜನರು ಹೊರಬರಬೇಕು. ಇಟ್ಸ್ ನಾಟ್ ಈಸಿ. ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಕುಂಡಲಿನಿ ಬರೋದು. ಕೆಲವರು 5000 2500 ಈಗೆಲ್ಲ ಚಾರ್ಜ್ ಮಾಡ್ತಾರೆ. ಮಾಡೋದು ತಪ್ಪಲ್ಲ. ಅಂದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರು ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾರೋ ಅಂಥವ್ರ ಬಳಿ ನೀವು ಜ್ಯೋತಿಷ್ಯ ಕೇಳಬೇಕೆ ಹೊರತು ಎಲ್ಲ ಕಡೆ ಸಿಕ್ತರ ಕಡೆ ಎಲ್ಲ ಕೇಳ್ಕೊಂಡು ಬಂದರೆ ಅವ್ರಿಗೆ ಅದ್ರ ನಾಲೆಡ್ಜ್ ಏನೂ ಇರೋದಿಲ್ಲ. ಸೊ ಅದರಲ್ಲಿ ತುಂಬ ಅಧ್ಯಯನ ಮಾಡಿರಬೇಕು. ಅದಕ್ಕೇನು ನೀವು PhD ಮಾಡಬೇಕು ಅಂತೇನಿಲ್ಲ. ಅಂದರೆ ನೀವು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ, PhD ಮಾಡ್ಕೊಂಬರ್ಬೇಕು ಅಂತೇನಿಲ್ಲ. ನೀವು ಅಟ್ಲೀಸ್ಟು ನಿಮಗೆ ಓದುವಂತಹ ಜ್ಞಾನ, ಆಧ್ಯಾತ್ಮ, ಸ್ಪಿರಿಚುವಲ್ ಸೊ ಇಂಟ್ರೆಸ್ಟ್ ಇದ್ದರೆ ಯಾರು ಬೇಕಾದರೂ ಕಲಿಬೋದು. ಅದಕ್ಕೆ ಒಳ್ಳೆ ಗುರುವಿನ ಮಾರ್ಗದರ್ಶನ ಬೇಕಷ್ಟೇ. ಸೊ ಹಾಗಾಗಿ ಯಾರಿಗೂ ಕೂಡ ಒಂದು ದಕ್ಷಿಣೆ ಅಂತ ಇಲ್ದೇನೆ, ಫೀಸ್ ಅಂತ ಹೇಳ್ದೇನೆ ಸುಮ್ಮನೆ ಹೇಳೋದಕ್ಕಾಗೋದಿಲ್ಲ. ನಂಬರ್ 2, ದಯಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಹುಟ್ಟಿದ ಸಮಯ, ಟೈಮ್, ನಿಮ್ಮ ಜನನದ ಟೈಮ್ ಕರೆಕ್ಟಾಗಿ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಾವೇ ಎಲ್ಲ ಯಾರೂ ಕೂಡ ಈ ಒಂದು ಜ್ಯೋತಿಷ್ಯವನ್ನು, ಭವಿಷ್ಯವನ್ನು ಹೇಳೋದಕ್ಕೆ ಆಗೋದಿಲ್ಲ. ಇಂಪಾಸಿಬಲ್. ಬಟ್ ನೋಡಿ, ಇವಾಗ ಒಂದು ಅಶ್ವಿನಿ ನಕ್ಷತ್ರ ಅಂತ ಇರ್ತದೆ. ಎಕ್ಸಾಂಪಲ್ಗೆ ಅಶ್ವಿನಿ ನಕ್ಷತ್ರದಲ್ಲಿ 4 ಚರಣಗಳಿರ್ತವೆ. ಮೊದಲನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತೇಳಿ. ಈ ಪಾದದಲ್ಲಿ ನೀವು ಮೊದಲನೇ ಪಾದದಲ್ಲಿ ಹುಟ್ಟಿದ್ದೀರಾ, 2ನೇ ಪಾದದಲ್ಲಿ ಹುಟ್ಟಿದ್ದೀರಾ, 3ನೇ ಚರಣದಲ್ಲಿ ಹುಟ್ಟಿದ್ದೀರಾ, 4ನೇ ಚರಣದಲ್ಲಿ ಹುಟ್ಟಿದ್ದೀರಾ, ಮೊದಲನೇ ಚರಣಕ್ಕೆ ಯಾವ ಅಕ್ಷರಗಳು ಬರ್ತದೆ, 2ನೇ ಚರಣ, 3ನೇ ಚರಣ, 4ನೇ ಚರಣಗಳಲ್ಲಿ ಯಾವ ಅಕ್ಷರಗಳು ಬರ್ತದೆ, ಆ ಅಕ್ಷರದ ಆಧಾರದ ಮೇಲೆ ನಿಮಗೆ ರಾಶಿಯನ್ನು ನಾವು ಹೇಳ್ತೀವಿ. ನಿಮ್ಮ ರಾಶಿ ಇಂಥದ್ದು, ತುಲಾ ರಾಶಿನೋ, ವೃಷಭನೋ, ಸಿಂಹನೋ, ಕನ್ಯನೋ, ಹೀಗೆ ಹೇಳ್ತೀವಿ. ಅದು ಮಾತ್ರ ಆ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ನಿಮ್ಮ ರಾಶಿ ಬರೋದು. ನೀವು ಅಥವಾ ಇವಾಗಿನ ಜನ್ರೇಷನ್ನು, ಹಿಂದಿನ ಜನ್ರೇಷನ್ ಯಾವುದೋ ಒಂದು ಮನೆ ದೇವರ ಹೆಸರು, ಮತ್ತೊಂದು ಮಗದೊಂದು ಅಥವಾ ಅವ್ರಿಗೆ ಇಷ್ಟವಾದಂತಹ ಒಂದು ಹೆಸರನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ ಹೆಸರಿನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಾ ಅಂತ ಇಟ್ಕೊಳ್ಳೋಣ. ಮಾ, ಮೀ, ಮೇ, ಮೋ, ಟಾಟಿ, ಈ ಥರದ್ದು. ಅದು ಸಿಂಹ ರಾಶಿಗೆ ಬರ್ತದೆ. ಸಿಂಹ ರಾಶಿಯನ್ನು ನೋಡಿಕೊಂಡು ನಿಮ್ಮ ಭವಿಷ್ಯವನ್ನು ಹೇಳೋದಕ್ಕೆ ಖಂಡಿತ ಬರೋದಿಲ್ಲ. ಅದು ಬ್ಲೈಂಡ್, ಅದು ಶುದ್ಧ ಸುಳ್ಳು, ಅದು ಸರಿಯಾಗಿ ಬರೋದಿಲ್ಲ. ಕೆಲವು ಸಾರಿ ನಿಮ್ಮ ಸಮಾಧಾನಕ್ಕೋಸ್ಕರ ನಿಮ್ಮ ರಾಶಿಯ ಆಧಾರದ ಮೇಲೆ ನಿಮ್ಮ ಪ್ರೆಸರ್ಗೆ ಅಥವಾ ನಿಮಗೆ ಸಮಾಧಾನ ಆಗಲಿ ಅನ್ನೋದಕ್ಕೆ ಇದನ್ನು ಒಂದು ಕೌನ್ಸಿಲಿಂಗ್ ರೀತಿ, ನಿಮ್ಮ ಸಮಸ್ಯೆಗಳು ಏನಿರ್ತದೋ ಅದು ಹಣಕಾಸಿನ ಸಮಸ್ಯೆ ಇರ್ಬೋದು, ಮದುವೆ ಸಮಸ್ಯೆ ಇರಬಹುದು, ಮನೆ ಸಮಸ್ಯೆ ಇರಬಹುದು, ಅಥವಾ ಯಾವುದೇ ತರಹದ ಒಂದು ಕೆಲಸದ ಸಮಸ್ಯೆ ಇರಬಹುದು, ನಿಮ್ಮ ಜಾಬ್ದಿರಬಹುದು. ಇದಕ್ಕೆ ನಾವು ಕೌನ್ಸಿಲಿಂಗ್ ಥರ ಹೇಳ್ಬೋದು. ನೋಡಿ, ಈ ಥರ ಮಾಡಿದ್ರೆ ಸರಿ ಹೋಗ್ಬೋದು, ಈ ಥರ ಮಾಡಿದ್ರೆ ಸರಿ ಹೋಗ್ತದೆ, ಈ ಥರ ಮಾಡಿದ್ರೆ ಸರಿ ಹೋಗ್ತದೆ ಅಂತ ಈ ಥರ ಕೌನ್ಸಿಲಿಂಗ್ ನಿಮಗೆ ಒಂದು ಅಡ್ವೈಸರ್ ಥರ ಅಡ್ವೈಸ್ ಮಾಡ್ಬೋದೇ ವಿನಃ ನಿಮಗೆ ಜ್ಯೋತಿಷ್ಯ ಹೇಳೋದಕ್ಕೆ ಬರೋದಿಲ್ಲ. ದಯಮಾಡಿ ಇದನ್ನು ಜನರು ಅರ್ಥ ಮಾಡ್ಕೋಬೇಕು. ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ಇದ್ದರೆ ಮಾತ್ರ ಸೊ ಇದನ್ನು 100% ಹೇಳಬಹುದು. ಸಪೋಸ್ ಒಂದು ವೇಳೆ 20% ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಗಳಾದರೂ 80% ಅಂತೂ ಸತ್ಯವಾಗಿ ಹೇಳಬಹುದು. ಸೊ ನಾವು ಕುಂತಿದ್ದ ಕಡೆನೇ ನೀವು ಇವತ್ತಿಗೆ, ನೀವು ಎಷ್ಟೇ ವರ್ಷಗಳಾಗಿರಲಿ ಹುಟ್ಟಿ ಇವತ್ತಿಗೆ, ಸೊ ನೀವು ಎಷ್ಟು
ವರ್ಷ ಆಗಿದೆ ನಿಮಗೆ, ನೀವು ಯಾವ ವಾರ ಹುಟ್ಟಿದಿರಿ, ನಿಮ್ಗೆ ವಾರ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಯಾವ ವಾರ ಹುಟ್ಟಿದ್ದೀರಿ, ಸೊ ನಿಮಗೆ ಇವತ್ತಿಗೆ ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು, ಎಷ್ಟು ದಿನ ಆಯಿತು, ನಿಮ್ಮ ಕೂದಲು ಹೇಗಿದೆ, ನಿಮ್ಮ ಕಣ್ಣು ಹೇಗಿದೆ, ನಿಮ್ಮ ಮುಖ ಹೇಗಿದೆ, ನಿಮ್ಮ ಭಾವನೆಗಳು ಹೇಗಿದೆ, ನಿಮ್ಮ ಬಾಡಿ ಸ್ಟ್ರಕ್ಚರ್ ಹೇಗಿದೆ, ನಿಮಗೆ ಯಾವ ಯಾವ ಕಾಯಿಲೆಗಳು ಬರಬಹುದು, ಅಥವಾ ಹಿಂದೆ ಏನಾಗಿದೆ, ಪಾಸ್ಟು, ಪ್ರೆಸೆಂಟು, ಫ್ಯೂಚರ್, ಇದಿಷ್ಟನ್ನು ಹೇಳಬಹುದು. ಅದರಲ್ಲಿ 20% ಕಾರಣಾಂತರಗಳಿಂದ ಹೇಳೋಕ್ಕಾಗದೇ ಇರಬಹುದು, ಇನ್ನು 80% ಅಂತೂ ಹೇಳಬಹುದು. ಅದಕ್ಕೆ ಹಲವಾರು ಸಮಸ್ಯೆಗಳು, ದೋಷಗಳು, ಅದಕ್ಕೆ ಪರಿಹಾರವೂ ಇದೆ. ನಮ್ಮ ಇವಾಗ ನಿಮಗೆ ಮೆಂಟಲಿ ಅಥವಾ ಫಿಸಿಕಲಿ ಏನೋ ಪ್ರಾಬ್ಲಮ್ ಇರ್ತದೆ, ಅದಕ್ಕೆ ಪ್ರತಿಯೊಂದು ಕಾಯಿಲೆಗಳಿಗೂ ಒಂದು ಔಷಧಿ ಅಂತ ಹೇಗಿದೆಯೋ ಅದು ಸೂಕ್ತ ಡಾಕ್ಟರ್ ಹತ್ರ ಹೋದರೆ, ಅದೇ ರೀತಿ ನಮ್ಮ ಮನುಷ್ಯನಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ, ತೊಂದರೆಗಳಿಗೂ ಒಂದು ಪರಿಹಾರ ಅಂತ ಇರ್ತದೆ. ಆ ಪರಿಹಾರವನ್ನು ಸರಿಯಾದ ಕ್ರಮದಲ್ಲಿ ಶಾಸ್ತ್ರಬದ್ಧವಾಗಿ ಉಚಿತವಾಗಿ ಮಾಡ್ಕೋಬೇಕು. ಅದನ್ನು ಬಿಟ್ಟು ಸೊ ಅದಕ್ಕೆ ಹೋಮ ಮಾಡಿಸ್ತೀನಿ, ನಾನು ಎಲ್ಲೋ ದೇವ್ರು ಕೇಳೋಕೆ ಹೋಗ್ತೀನಿ, ಎಲ್ಲೋ ಹರಕೆ ಕಟ್ಕೊತೀನಿ, ಸೊ ಅದು ಯಂತ್ರ ಕಟ್ಕೊತೀನಿ, ಹೋಮ ಮಾಡಿಸ್ತೀನಿ, ವಾಮಾಚಾರ ಮಾಡಿಸ್ತೀನಿ, ಇದು ಶುದ್ಧ ಫ್ರಾಡು, ಇದು ಶುದ್ಧ ಸುಳ್ಳು. ಈ ಥರದ್ದು ಯಾವುದೂ ಆಗೋದಿಲ್ಲ. ಶಾಸ್ತ್ರಗಳಲ್ಲೇ ಇದೆ ಇಂತಹ ಸಮಸ್ಯೆಗೆ ಇಂತಹ ಪರಿಹಾರ ಸೂಕ್ತ ಅಂತ ಹೇಳಿ. ಸುಲಭವಾಗಿ ಮಾಡುವಂತಹ ಪರಿಹಾರಗಳಿದೆ, ಅದನ್ನು ಮಾಡ್ಕೊಳ್ಳಿ. ನಾವು ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಅದನ್ನು ಬಿಟ್ಟು ವಾಮಾಚಾರ, ಸೊ ಇದೆಲ್ಲ ಡಂಬಾಚಾರ ಅಂತ ಹೇಳ್ಬೋದು, ಇದೆಲ್ಲ ಶುದ್ಧ ಸುಳ್ಳು. ಸೊ ಹಾಗಾಗಿ ಪ್ರಿಯ ವೀಕ್ಷಕರೇ, ನಿಮ್ಗೆ ಆ ಥರ ಯಾರಾಗಾದ್ರೂ ಅವಶ್ಯಕತೆ ಇದ್ದರೆ ನಿಮ್ಗೆ ಇದನ್ನು, ಯಾಕೆಂದರೆ ನಿನ್ನೆ ನಾನು 200-300 ಜನ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಜನರು ಕಾಲ್ ಮಾಡಿದರು. ಈ ಎಲ್ಲ ಥರದ ಜನಗಳು ಅನುಭವ ನಮಗೆ ಆಗಿದ್ದರಿಂದ ನಿಮಗೆ ಈ ಒಂದು ಇನ್ಫಾರ್ಮೇಷನನ್ನು ಕೊಡಬೇಕು ಅಂತೇಳಿ ನಾನು ನಿಮಗೆ ಕಾಲ್ ಮಾಡಿದೆ. ಆರೋಗ್ಯ ಸಮಸ್ಯೆ ಯಾವುದೇ ಥರದ್ದಿರಲಿ, ನಿಮ್ಮ ರಿಪೋರ್ಟ್ ತೊಗೊಂಡು ಬನ್ನಿ. ನಾವೊಬ್ಬರು ಆಯುರ್ವೇದ ವೈದ್ಯ ಆಗಿರೋದ್ರಿಂದ, ಸೊ ನಿಮಗೆ ಆರೋಗ್ಯ ಸಮಸ್ಯೆ ಯಾವುದೇ ಥರದ್ದಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಜ್ಯೋತಿಷ್ಯ ಕುಂಡಲಿಗೆ ಸಂಬಂಧಪಟ್ಟ ಹಾಗೆ ನೀವು ನಮ್ಮ ಬಳಿ ಬರಬೇಕು ಅಂದರೆ ನೀವು ನೇರವಾಗಿ ಬಂದ್ರೇ ಒಳ್ಳೆಯದು. ಸಪೋಸ್ ನೀವು ತುಂಬ ದೂರದಲ್ಲಿದ್ದೀರಿ, ಬರೋದಕ್ಕಾಗೋದಿಲ್ಲ ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತು ಆ್ಯಂಡ್ ಹುಟ್ಟಿದ ಟೈಮನ್ನು ನಮಗೆ ಕಳಿಸ್ಕೊಡಿ. ಅದು ಸರಿಯಾಗಿರಬೇಕು. ಅದರ ಆಧಾರದ ಮೇಲೆ ನಿಮಗೆ ನಾವು ಆ ಒಂದು ಚಾರ್ಟನ್ನು ಹಾಕ್ತೀವಿ. ಅದರಲ್ಲಿ ಏನಿದೆ ಅನ್ನೋದನ್ನು ನಾವು ಮೊಬೈಲ್ ಮುಖಾಂತರ ನಿಮಗೆ ಹೇಳ್ತೀವಿ. ಅದನ್ನು ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಅಥವಾ ಇಡೀ ಡೀಟೇಲನ್ನು ನಮಗೆ ಕಳಿಸ್ಕೊಡಿ ಅಂದರೆ ಅದಕ್ಕೂ ಓಕೆ. ಬಟ್ ನೇರವಾಗಿ ಬಂದು ಕೇಳಿದ್ರೆ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದನ್ನೇ ಕೇಳಿ, ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನೇ ಮಾಡಿ. ಪಾಪದ ಕೆಲಸಗಳನ್ನು ಮಾಡಬೇಡಿ, ಸೊ ಪುಣ್ಯದ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ, ಸೊ ಈ ಮನುಷ್ಯ ಜನ್ಮ ಬಂದಿರುವುದೇ ಒಳ್ಳೆಯದನ್ನು ಮಾಡೋದಕ್ಕೆ, ಮುಕ್ತಿ ಪಡ್ಕೊಳ್ಳೋದಕ್ಕೆ. ಪರೋಪಕಾರ ನಿಮಿತ್ತಂ ಈ ಮನುಷ್ಯ ಜನ್ಮ. ಪರೋಪಕಾರಗಳನ್ನು ಮಾಡಿ, ಒಳ್ಳೆಯದನ್ನು ಮಾಡಿ, ದ್ವೇಷ, ಅಸೂಯೆ, ಅಹಂಕಾರಗಳನ್ನು ಬಿಡಿ. ಸೊ ಹಣದ ಹಿಂದೆ ಜಾಸ್ತಿ ಓಡೋಕೋಬೇಡಿ. ಇರುವಷ್ಟು ದಿವಸ ನೀವು ಸಂತೋಷವಾಗಿರಿ, ಬೇರೆಯವ್ರನ್ನೂ ಸಂತೋಷವಾಗಿರೋದಕ್ಕೆ ಬಿಡಿ. ಮೋಸ, ದಗ, ವಂಚನೆ, ಸುಳ್ಳು, ಅನ್ಯಾಯ, ಅಕ್ರಮ, ಕೊಲೆ ಇವೆಲ್ಲ ಮನುಷ್ಯನನ್ನು ಅಧೋಗತಿಗೆ ತಳ್ಳುವಂತಹದ್ದು. ಮಹಾಪಾಪಗಳಲ್ಲಿ ಸಿಗಾಕೋತೀರಿ ಅಂತ ಹೇಳ್ತಾ, ಅಂಥದ್ದನ್ನು ಯಾವುದನ್ನು ಮಾಡಬೇಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಈ ಮಹಾಪಂಚಭೂತಗಳು ಎಲ್ಲರಿಗೂ ಒಳ್ಳೆ ವಿದ್ಯೆ, ಬುದ್ಧಿ, ಸಂಸ್ಕಾರಗಳನ್ನು ಕೊಡಲಿ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ನಮ್ಮನ್ನು ಸಂಪರ್ಕಿಸಬೇಕಾದಂತಹ ವಿಳಾಸ ತ್ಯಾಗರಾಜನಗರ, ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರನ್ನು ಬರ್ಕೊಳ್ಳಿ, 9945123126 9945123126.